ಕೊಲೆ ಕೇಸಲ್ಲಿ ಜೈಲು ಸೇರಿದ ದರ್ಶನ್ ಸಾಯೋ ಮಾತುಗಳನ್ನು ಆಡಿದರು. ವಿಷ ಕೊಡಿ ಅಂತ ಜಡ್ಜ್ ಮುಂದೆ ಬೇಡಿಕೆ ಇಟ್ಟಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ದಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ನನಗೆ ಬದುಕೋದಕ್ಕಾಗ್ತಾ ಇಲ್ಲ, ಸ್ವಲ್ಪ ವಿಷ ಕೊಡಿ ಅಂತ ಕೋರ್ಕೊಂಡ್ರು. ವಿಷ ಕೇಳಿದ ಆರೋಪಿ ದರ್ಶನ್ಗೆ ಜಡ್ಜ್ ಬುದ್ಧಿವಾದ ಹೇಳಿದ್ದಾರೆ. ದರ್ಶನ್ಗೆ ನಿಜವಾದ ಸೆರೆಮನೆ ವಾಸದ ದರ್ಶನ ಆಗ್ತಿದೆಯಾ ಈಗ? ಹೌದು ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಇಲ್ಲ ಅಂದ್ರೆ ದರ್ಶನ್ರಂತಹ ಒಬ್ಬ ವ್ಯಕ್ತಿಯ ಬಾಯಲ್ಲಿ ಬರೋ ಮಾತುಗಳಲ್ಲ ಅದು. ನೀವು ದೈಹಿಕವಾಗಿ ಆದರೂ ಅಥವಾ ಮಾನಸಿಕವಾಗಿ ಆದರೂ ದರ್ಶನ್ರವನ್ನ ಬಲ್ಲವರಿಗೆ, ಅವರ ಅಭಿಮಾನಿಗಳಿಗೆ, ಆಪ್ತರಿಗೆ ಗೊತ್ತು ಹೌ ಸ್ಟ್ರಾಂಗ್ ಹೀ ಈಸ್ ಅಂತ, ಮೆಂಟಲಿ ಅಥವಾ ಫಿಸಿಕಲಿ. ಜೈಲಿಗೆ ಬಂದ ಮೇಲೆ ಸಮಸ್ಯೆಗಳಾಯಿತು. ಯಾಕೆ ಅಂದರೆ ಅಲ್ಲಿ ಅವರಿಗೆ ಪೂರಕವಾದ ವ್ಯವಸ್ಥೆ ಇಲ್ಲ. ಅವರ ಬಾಡಿ ವೆಯ್ಟು ಹೈಟಿಗೆ ಸಮಸ್ಯೆಗಳಾಗೋದು ಸಹಜ. ಅದು ಬಿಟ್ಟರೆ ಮಾನಸಿಕವಾಗಿ ಕುಗ್ಗುವಂಥವರಾಗಿರಲಿಲ್ಲ, ಜರ್ಜರಿತರಾಗುವಂಥವರಾಗಿರಲಿಲ್ಲ. ಆದರೆ ಈ ಸಲ ಆಗದೆ ಹೋಗಿದ್ದಿದ್ರೆ ಆ ಮಾತುಗಳು ದರ್ಶನ್ ಬಾಯಿಂದ ಬರ್ತಾ ಇರಲಿಲ್ಲ. ಯಾವುದಾದ್ರೂ ಒಬ್ಬ ವ್ಯಕ್ತಿ ಎಲ್ಲೋ ಅವರ ಆಪ್ತರ ಹತ್ರನೋ ಅಥವಾ ಮನಸ್ಸಲ್ಲಿ ಹೇಳ್ಕೊಳ್ಳೋದೋ ಬೇರೆ, ನ್ಯಾಯಾಧೀಶರ ಮುಂದೆ ಅದನ್ನು ಹೇಳ್ತಾರೆ, ಆ ಥರ ಮನವಿ ಮಾಡಿಕೊಳ್ತಾರೆ ಅಂದರೆ ಒಬ್ಬ ವ್ಯಕ್ತಿಯ ಪರಿಸ್ಥಿತಿ ಏನಾಗಿರಬೇಡ, ಆತನ ಮನಸ್ಥಿತಿ ಎಲ್ಲಿಗೋಗಿ ತಲುಪಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಅಷ್ಟರ ಮಟ್ಟಿಗೆ ಜೈಲಿನಲ್ಲಿ ನರಕ ದರ್ಶನ ಆಗಿದೆ ಈ ಸಲ ದರ್ಶನ್ರಿಗೆ. ಮಾಡಿದ್ದುಣ್ಣ ಮಹಾರಾಯ ಅಂದಂಗೆ. ಕೊನೆ ಸಲ ಏನಾದರೂ ಆ VIP ಟ್ರೀಟ್ಮೆಂಟ್ ತಗೊಳ್ಳದೆ ಹೋಗಿದ್ದಿದ್ರೆ, ಜೈಲಲ್ಲಿ ರಾಜಾತಿಥ್ಯ ಸಿಗದೆ ಹೋಗಿದ್ದಿದ್ರೆ ಸುಪ್ರೀಂ ಕೋರ್ಟು ಇಷ್ಟು ಬಿಗಿ ಮಾಡ್ತಾ ಇರಲಿಲ್ಲ. ಜೈಲಧಿಕಾರಿಗಳು ಕೂಡ ಸುಪ್ರೀಂ ಕೋರ್ಟ್ ಸೂಚನೆ ಇದೆಯಲ್ಲ ಅಂತ ಈ ಮಟ್ಟಕ್ಕೆ ಆರೋಪಿ ದರ್ಶನ್ರನ್ನು ನಡೆಸ್ಕೊಳ್ತಾ ಇರಲಿಲ್ಲ. ಆದರೆ ಸುಪ್ರೀಂ ಕೋರ್ಟ್ ಕೊಟ್ಟ ಸೂಚನೆ ಹೆಂಗಿತ್ತು ಅಂದರೆ ಜೈಲು ಅಧಿಕಾರಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ಬೇಕು. ಎಲ್ಲಿ ಏನು ಎಡವಟ್ಟಾದರೆ ನಮ್ಮ ಕೆಲಸ ಹೋಗುತ್ತೋ, ನಮ್ಮ ಬುಡಕ್ಕೆ ಬರುತ್ತಪ್ಪ ಅನ್ನೋ ಭಯದಲ್ಲಿ ಭಾಳ ಕಟ್ಟುನಿಟ್ಟಾಗಿ ನಡೆಸ್ಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ದರ್ಶನ್ರಿಗೆ ಇಂಥ ಸಂಕಷ್ಟ, ನಿಜವಾದ ಸೆರೆವಾಸದ ದರ್ಶನ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.